ಕೀರ್ತನೆಗಳು 20ನೇ ಅಧ್ಯಾಯ 6ನೇ ವಾಕ್ಯ. ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನೆಂದು ಈಗ ನನಗೆ ಗೊತ್ತಾಯಿತು. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ದೇವರು ಅನುಗ್ರಹಿಸುವಂಥ ಜಯದ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅವನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನೆಂದು ಈಗ ನನಗೆ ಗೊತ್ತಾಯಿತು ಎಂಬುದಾಗಿ. ಅಂದರೆ ಕರ್ತನು ಒಬ್ಬನನ್ನ ಅಭಿಷೇಕಿಸಿ ಅರಸನನ್ನಾಗಿ ನೇಮಿಸಿದ ಮೇಲೆ ಅವನನ್ನು ಬಿಟ್ಟು ಬಿಡುವುದಿಲ್ಲ, ನೀನೇ ಏನೋ ಮಾಡಿಕೊ ಎಂಬುದಾಗಿ ಅವನನ್ನ ತಳ್ಳಿ ಬಿಡುವುದಿಲ್ಲ. ಬದಲಾಗಿ ತಾನು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ತಾನು ಅಭಿಷೇಕಿಸಿದಂಥ ಅರಸನಿಗೆ ಜಯವನ್ನು ಅನುಗ್ರಹಿಸುವಂತ ದೇವರು. ಅಂದ್ರೆ ತಾನು ಅಭಿಷೇಕಿಸಿದಂಥ ವ್ಯಕ್ತಿಗೆ ವಿರೋಧವಾಗಿ ಯಾವ ಶತ್ರುಗಳು ಎದ್ದರೂ, ಯಾವ ಕುತಂತ್ರಗಳೇ ಬಂದರೂ ಕೂಡ ಅವುಗಳನ್ನು ಅಡಗಿಸಿ ಜಯದ ಮೇಲೆ ಜಯವನ್ನ ಕೊಟ್ಟು ಮಾನಿಸುವಂತ ದೇವರು ಕರ್ತನಾಗಿದ್ದಾನೆ. ಆ ಒಂದು ಅನುಭವದಲ್ಲಿ ಹಾದು ಹೋದಂತ ದಾವೀದನು ಈಗ ಅದನ್ನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಕೂಡ ಕರ್ತನು ನಿಮ್ಮನ್ನು ಯಾವುದಕ್ಕಾಗಿ ಅಭಿಷೇಕಿಸಿದ್ದಾನೋ, ಯಾವ ಕಾರ್ಯವನ್ನ ಮಾಡಬೇಕೆಂದು ಕರೆದಿದ್ದಾನೋ ಅದನ್ನ ನೆರವೇರಿಸುವಂತೆ ಆತನೇ ನಿಮ್ಮೊಂದಿಗೆ ಇದ್ದು ಪ್ರತಿಯೊಂದು ಹಾದಿಯಲ್ಲಿ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ಜಯವನ್ನು ಉಂಟು ಮಾಡುವವನಾಗಿದ್ದಾನೆ. ದೇವರು ತಾನು ಆರಿಸಿಕೊಂಡವರಿಗೆ, ತಾನು ಅಭಿಷೇಕಿಸಿದವರಿಗೆ ಜಯವನ್ನು ಉಂಟು ಮಾಡುತ್ತಾನೆ ಎಂಬುದು ಪ್ರತಿಯೊಬ್ಬ ಅಭಿಷಕ್ತನ ಅನುಭವವಾಗಿರುತ್ತದೆ. ಅಭಿಷೇಕ ಹೊಂದಿದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ಒಂದು ಅನುಭವದಲ್ಲಿ ಹಾದು ಹೋಗಿರುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನಿಂದ ಅಭಿಷೇಕಿಸಲ್ಪಟ್ಟು ಒಂದು ಕಾರ್ಯಕ್ಕೋಸ್ಕರ ನೀವು ಕರೆಯಲ್ಪಟ್ಟಿರುವಾಗ, ಆಯ್ದುಕೊಳ್ಳಲ್ಪಟ್ಟಿರುವಾಗ ತಡೆಗಳನ್ನು ನೋಡಿ, ವಿರೋಧಗಳನ್ನು ನೋಡಿ ಭಯಪಡಬೇಡಿ. ಅದೆಲ್ಲವೂ ಕೂಡ ನೀಗಿ ಹೋಗಲೇಬೇಕು. ಕರ್ತನು ಸಂಗಡ ನಿಂತು ಜಯವನ್ನ ಉಂಟು ಮಾಡಿಯೇ ಮಾಡುತ್ತಾನೆ. ಆತನು ಯೆಹೋವ ನಿಸ್ಸಿ ಎಂಬುದನ್ನ ನೀವು ಅನುಭವದ ಮೂಲಕವಾಗಿ ತಿಳಿದುಕೊಳ್ಳಲಿದ್ದೀರಾ. ಆದ್ದರಿಂದ ಅಭಿಷೇಕವನ್ನ ಕಾದುಕೊಳ್ಳುವುದರ ವಿಷಯವಾಗಿ, ಕರ್ತನೊಟ್ಟಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುವುದರ ವಿಷಯವಾಗಿ ಹೆಚ್ಚಿನ ಗಮನವನ್ನ ಕೊಡಿ. ಆತನು ಸಂಗಡ ಇದ್ದು ಸಕಲವನ್ನು ಜಯಕರವಾಗಿ ಬದಲಾಯಿಸುವುದನ್ನ ನಿಮ್ಮ ಕಣ್ಣುಗಳೇ ಕಾಣುತ್ತವೆ ಎಂಬುದನ್ನ ಅರಿತು ದಾವೀದನ ಜೀವಿತದಲ್ಲಿ ಅದನ್ನು ನೆರವೇರಿಸಿದಂಥ ದೇವರು ಎಲ್ಲ ವಿಷಯದಲ್ಲಿ ಕೂಡ ಜಯಶಾಲಿಯನ್ನಾಗಿ ಮಾಡಿ ಅವನನ್ನು ಆಶೀರ್ವದಿಸಿದಂಥ ದೇವರು ನಿಮ್ಮ ಸಂಗಡ ಇದ್ದು ನಿಮಗೆ ಅಂತಹ ಕೃಪೆಯನ್ನು, ಅಂತಹ ಬಲವನ್ನು, ಜಯಗಳನ್ನು ಅನುಗ್ರಹಿಸಿ ಆಶೀರ್ವದಿಸುವಂಥದ್ದು ನಿಶ್ಚಯ ಎಂಬುದನ್ನು ತಿಳಿದವರಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಾವೀದನು ತನ್ನ ಅನುಭವದ ಮೂಲಕವಾಗಿ ಹೇಳಿದಂತೆ ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವರೆಂದು ಈಗ ನನಗೆ ಗೊತ್ತಾಯಿತು. ಅಪ್ಪ, ನಮ್ಮ ಜೀವಿತಗಳಲ್ಲಿ ಕೂಡ ನೀನು ನಮ್ಮನ್ನು ಆರಿಸಿಕೊಂಡು ಅಭಿಷೇಕಿಸುವ ಉದ್ದೇಶವನ್ನು ಇಟ್ಟ ಮೇಲೆ ಅದಕ್ಕೆ ಅನುಗುಣವಾಗಿ ನೀನು ನಮ್ಮನ್ನು ಜಯದಲ್ಲಿ ಮುನ್ನಡೆಸುವಂಥ ದೇವರು. ನಮಗೆ ತಡೆಯಾಗಿ ಯಾವ ಕಾರ್ಯಗಳು ನಿಲ್ಲುವುದಿಲ್ಲ. ಯೇಸುವಿನ ನಾಮದಲ್ಲಿ ಸಕಲ ವಂಚನೆಗಳು, ಸಕಲ ಶತ್ರುವಿನ ಕ್ರಿಯೆಗಳು ಲಯವಾಗಿ ಹೋಗುತ್ತದೆ. ಅದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮಗೆ ಪರಿಪೂರ್ಣವಾದ ಘನತೆಯನ್ನು ಸಮರ್ಪಿಸ್ತಾ ಇದುವೆ. ನನ್ನ ಕೇಳ್ತಾ ಇರೋಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕರ್ತನೆ ನಿನ್ನ ಅಭಿಷೇಕ ಉಂಟಾಗುವಂಥ ಜಯಗಳನ್ನು ಅನುಗ್ರಹಿಸು, ಜೀವಿತಗಳನ್ನು ಆಶೀರ್ವದಿಸು, ತಡೆಗಳನ್ನು ಮುರಿದು ಹಾಕು. ಪರಿಪೂರ್ಣತೆಯಲ್ಲಿ ಅಪ್ಪ ಜೀವಿತಗಳು ನಡೆಯುವಂತೆ, ನಿನ್ನ ಉದ್ದೇಶಗಳು ಪರಿಪೂರ್ಣಗೊಳ್ಳುವಂತೆ ನೀನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನೀನು ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಜೀವಿತಗಳು ಜಯಗಳನ್ನು ಕಾಣಲಿ. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗೆ ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.